ಬೆಂಗಳೂರಿನಲ್ಲಿ ಈ BMTC ಎಲೆಕ್ಟ್ರಿಕ್ ಬಸ್ಗಳ ಅಪಘಾತ ಸಂಖ್ಯೆ ಈಗ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ BMTC ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅಪಘಾತಗಳಿಗೆ ಮೊಬೈಲ್ ಬಳಕೆಯೂ ಕಾರಣ ಅನ್ನೋ ಕಾರಣಕ್ಕೆ ಈಗ ಮೊಬೈಲ್ ಬಳಕೆ ನಿಷೇಧಿಸಿ BMTC ಆದೇಶವನ್ನು ಹೊರಡಿಸಿದೆ. BMTC ಎಲೆಕ್ಟ್ರಿಕ್ ಬಸ್ಗಳ ಅಪಘಾತ ಪ್ರಕರಣ ಹೆಚ್ಚಾಗ್ತಾ ಇದೆ. ಹೀಗಾಗಿ EV ಬಸ್ ಚಾಲಕರ ಮೊಬೈಲ್ ಬಳಕೆ ನಿಷೇಧಿಸಿ BMTC ಆದೇಶವನ್ನು ಹೊರಡಿಸಿದೆ. ಅಪಘಾತಗಳಿಗೆ ಮೊಬೈಲ್ ಬಳಕೆಯೂ ಕಾರಣವಾಗಿರೋ ಸಾಧ್ಯತೆ. EV ಬಸ್ ಓಡಿಸುವಾಗ ಚಾಲಕರು ಮೊಬೈಲ್ ಬಳಸದಂತೆ ಆದೇಶವನ್ನು ಮಾಡಿದ್ದಾರೆ. ಜೊತೆಗೆ ಬ್ಲೂಟೂತ್ ಇಯರ್ಫೋನ್ಗಳನ್ನು ಬಳಸುವಂತಿಲ್ಲ. ಸಂಗೀತ ಆಡಿಯೋ ಆಲಿಸೋದು ಮತ್ತು ಚಾಟಿಂಗ್ ಮಾಡುವಂತಿಲ್ಲ. ಚಾಲಕರು EP ಬ್ಲೂಟೂತನ್ನು ಬಳಸಿದ್ರೆ ಕಂಡಕ್ಟರ್ ಮೇಲಧಿಕಾರಿಗಳಿಗೆ ತಿಳಿಸಬೇಕು. ರೂಲ್ಸ್ ಬ್ರೇಕ್ ಮಾಡಿದ್ರೆ BMTC ಅವರು ಕಠಿಣ ಕ್ರಮವನ್ನು ತಗೊಳ್ತಾರೆ ಅಂತಕ್ಕಂಥ ಎಚ್ಚರಿಕೆ. ಇದು ಕೇವಲ ಎಲೆಕ್ಟ್ರಿಕ್ ಬಸ್ ಅವ್ರಿಗೆ ಮಾತ್ರ ಯಾಕೆ, ಎಲ್ರಿಗೂ ಮಾಡಿ. ಎಲ್ಲ ಬಸ್ ಡ್ರೈವರ್ಗಳು ಕೂಡ ಯಾರು ಮೊಬೈಲನ್ನು ಬಳಸುವಂತಿಲ್ಲ. ಆ್ಯಕ್ಚುಲಿ ಮೊಬೈಲ್ ಬಳಸಿದ್ರೆ ಟ್ರಾಫಿಕ್ ಪೊಲೀಸರೇ ದಂಡ ಹಾಕ್ತಾರೆ. ಆದರೆ ಕದ್ದು ಮುಚ್ಚಿ ಮೊಬೈಲ್ ಬಳಸ್ತಾರೆ. ಎಷ್ಟೋ ಕಡೆ ನಾವೇ ನೋಡಿದ್ದೀವಿ. ಬಸ್ಸು ಡ್ರೈವರು ಡ್ರೈವ್ ಮಾಡ್ತಾ ಮೊಬೈಲ್ ನೋಡೋದು, ರೀಲ್ಸ್ ನೋಡೋದು, ಫೋನಲ್ಲಿ ಮಾತಾಡೋದು ಇವೆಲ್ಲ ಮಾಡ್ತಾರೆ. ಸೊ ಹಾಗಾಗಿ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅನ್ನೋ ಕಾರಣಕ್ಕೆ ಈಗ ಸದ್ಯಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಬಟ್ ಇದು ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಗುತ್ತಾ ಅನ್ನೋದು ಕಾದು ನೋಡಬೇಕು. ಎನಿಹೌ ಬಸ್ಸಲ್ಲೇ CCTV ಕೂಡ ಇರೋದ್ರಿಂದ ಅದನ್ನು ಬೇಕಾದರೆ ವಾಚ್ ಮಾಡ್ಬೋದು, ಇವರು ಯೂಸ್ ಮಾಡ್ತಾರಾ ಇಲ್ವಾ ಅಂತ.